ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಬೊಕ್ಕಸಕ್ಕೆ ಲಕ್ಷ ಹಣ ಇಲ್ಲಿ ಲಾಸ್ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ರಾಜಾರೋಷವಾಗಿ ನಡೀತಾ ಇದೆ ಟಿಪ್ಪರ್ಗಳ ಆಟ. ಅಧಿಕಾರಿಗಳ ಗಮನಕ್ಕೆ ಇದ್ರೂ ಯಾವುದೇ ಕ್ರಮ ಇಲ್ಲ, ಯಾಕೆ ಅಂತೇಳಿ ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರದ ಚದಲಪುರ ಗೇಟ್ ಸಮೀಪ ಇರುವಂತಹ ಚೆಕ್ ಪೋಸ್ಟ್ ಇದು. ಇನ್ನು ರಾಯಲ್ಟಿ ಪಡೆಯದೆ ಓಡಾಡ್ತಾ ಇದ್ದಂತಹ ನೂರಾರು ಟಿಪ್ಪರ್ಗಳು. ತನಿಖಾ ಠಾಣೆ ಇದ್ರೂ ಕೂಡ ಟಿಪ್ಪರ್ ಮಾಲೀಕರು ಡೋಂಟ್ ಕೇರ್ ಅಂತ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇರುವಂತಹ ಈ ಘಟನೆ ಅಧಿಕಾರಿಗಳ ಗಮನಕ್ಕೆ ಇದ್ರೂ ಕೂಡ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ, ಯಾಕೆ ಅಂತೇಳಿ ಪ್ರಶ್ನೆ ಬರ್ತಾ ಇದೆ. ಈಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಬೊಕ್ಕಸಕ್ಕೆ ಲಕ್ಷ ಹಣ ಒಂದು ಕಡೆ ಲಾಸ್ ಆಗಿದೆ, ಮತ್ತೊಂದು ಕಡೆ ರಾಜಾರೋಷವಾಗಿ ಈ ಒಂದು ಟಿಪ್ಪರ್ಗಳ ಆಟ ಕೂಡ ನಡೀತಾ ಇದೆ. ಅಧಿಕಾರಿಗಳ ಗಮನಕ್ಕೆ ಇದ್ರೂ ಕೂಡ ಯಾವುದೇ ಯೂಸ್ ಆಗಿಲ್ಲ, ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಚಿಕ್ಕಬಳ್ಳಾಪುರದ ಚದಲಪುರ ಗೇಟ್ ಸಮೀಪ ಇರುವಂತಹ ಚೆಕ್ ಪೋಸ್ಟ್, ರಾಯಲ್ಟಿ ಪಡೆಯದೆ ಓಡಾಡ್ತಾ ಇವೆ ನೂರಾರು ಟಿಪ್ಪರ್ಗಳು. ತನಿಖಾ ಠಾಣೆ ಇದ್ರೂ ಕೂಡ ಟಿಪ್ಪರ್ ಮಾಲೀಕರು ಡೋಂಟ್ ಕೇರ್ ಅಂತಿದ್ದಾರಂತೆ. ಒಂದು ಟನ್ಗೆ 80ರಿಂದ 100 ರೂಪಾಯಿ ಸರ್ಕಾರಕ್ಕೆ ಕಟ್ಟಬೇಕು. ಒಂದು ಟಿಪ್ಪರ್ಗೆ 30ರಿಂದ 35 ಟನ್ಗೆ ರಾಯಲ್ಟಿಯನ್ನ ಕಟ್ಟಬೇಕಾಗತ್ತೆ. ರಾಯಲ್ಟಿ ಕಟ್ಟಿ ಸೀಲ್ ಪಡೆಯದೆ ಓಡಾಡ್ತಾ ಇರುವಂತಹ ಟಿಪ್ಪರ್ಗಳು ಇದು. ಲಕ್ಷಾಂತರ ಹಣ ಪೋಲಾಗ್ತಾ ಇದ್ರು ಕೂಡ ಅಧಿಕಾರಿಗಳು ಸುಮ್ಮನೆ ಕೂತಿದ್ದಾರೆ, ಯಾಕೆ ಅನ್ನುವಂಥ ಪ್ರಶ್ನೆಯಲ್ಲಿ ಅಧಿಕಾರಿಗಳಿಗೆ ಪ್ರತಿನಿತ್ಯ ಅವರಿಗೂ ಕೂಡ ಲಂಚದ ಹಣ ಏನಾದ್ರೂ ಹೋಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯಲ್ಲಿ ಹುಟ್ಟುತ್ತಾ ಇದೆ. ಚಿಕ್ಕಬಳ್ಳಾಪುರ ಗಣಿ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಂದ ಇದಕ್ಕೆ ಕಡಿವಾಣ ಯಾಕೆ? ಅವರ ಗಮನಕ್ಕಿದ್ರೂ ಕೂಡ ಏನೂ ಕ್ರಮವನ್ನ ತೆಗೆದುಕೊಂಡಿಲ್ವಂತೆ. ಇಷ್ಟು ದಿನ ಆದ್ರೂ ಕೂಡ ಯಾರಿಗೇನ್ ಕಟ್ಟಬೇಕು, ಯಾರಿಗೆಲ್ಲ ಹೋಗ್ಬೇಕು, ಏನು ಹೋಗ್ತಾ ಇಲ್ಲ ಅಲ್ಲಿ. ಹಾಗಾಗಿ ಒಂದು ಟಿಪ್ಪರ್ಗೆ 30ರಿಂದ 35 ಒಂದು ಟನ್ನಿಗೆ ರಾಯಲ್ಟಿಯನ್ನ ಕಟ್ಟಬೇಕು. ಇನ್ನು ಒಂದು ಟನ್ಗೆ ಸರ್ಕಾರಕ್ಕೆ ಕಟ್ಟಬೇಕಾಗಿರುವಂಥದ್ದು 80ರಿಂದ 100 ರೂಪಾಯಿ. ಆದ್ರೆ ಇಲ್ಲಿ ರಾಯಲ್ಟಿ ಕಟ್ಟಿ ಸೀಲ್ ಪಡೆಯದೆ ಏನೂ ಇಲ್ಲ, ಯಾವುದೇ ಕಾನೂನು ನಿಯಮಗಳನ್ನ ಇಲ್ಲಿ ಪಾಲನೆ ಮಾಡಲಾಗ್ತಾ ಇಲ್ಲ. ಹಾಗೆ ರಾಜಾರೋಷವಾಗಿ ಟಿಪ್ಪರ್ಗಳು ಓಡಾಡ್ತಾ ಇದ್ದಾವೆ. ಲಕ್ಷಾಂತರ ಹಣ ಅದು ಯಾರು ನುಂಗಿ ನೀರು ಕುಡಿತಾ ಇದ್ದಾರೋ ಗೊತ್ತಿಲ್ಲ, ಎಲ್ಲವೂ ಕೂಡ ಪೋಲಾಗ್ತಾ ಇದೆ. ಆದ್ರೂ ಕೂಡ ಅಧಿಕಾರಿಗಳು ಸುಮ್ಮಿದ್ದಾರೆ, ಯಾಕೆ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಹಾಗಾಗಿ ಬಹುಶಃ ಇವರು ಕೂಡ ಅಧಿಕಾರಿಗಳು ಕೂಡ ಈ ಒಂದು ಲಂಚವನ್ನ ಪಡಿತಾ ಇದ್ದಾರಾ ಅನ್ನುವಂಥ ಶಂಕೆ ಈಗ ವ್ಯಕ್ತ ಆಗ್ತಾ ಇದೆ. ಪ್ರತಿನಿತ್ಯ ಅವ್ರಿಗೂ ಕೂಡ ಲಂಚದ ಹಣ ಹೋಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಬೊಕ್ಕಸಕ್ಕೆ ಒಂದು ಕಡೆ ಲಕ್ಷ ಹಣ ಲಾಸ್ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಯಾರಿಗೆ ಕಟ್ಟಬೇಕಾಗಿದೆಯಲ್ಲ ಅದನ್ನ ಅವ್ರು ಕಟ್ಟತಾನೆ ಇಲ್ಲ. ಹಾಗೆ ರಾಜಾರೋಷವಾಗಿ ರಾಯಲ್ಟಿ ಪಡೆಯದೆ ಟಿಪ್ಪರ್ಗಳು ಓಡಾಡ್ತಾ ಇರ್ತವೆ. ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕಿದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಂಡಿಲ್ವಂತೆ. ಕಾರಣ ಏನು ಅಂತಂದ್ರೆ ಬಹುಶಃ ಅವ್ರಿಗೂ ಕೂಡ ಪ್ರತಿನಿತ್ಯ ಇದರಲ್ಲಿ ಪಾಲ್ ಹೋಗ್ತಾ ಇದೆಯೇನೋ ಅಂತ ಹೇಳಿ ಇಲ್ಲಿ ಅನುಮಾನ ಹುಟ್ಟುತ್ತಾ ಇದೆ. ಕಾರಣ ಏನು ಅಂತಂದ್ರೆ ಅವ್ರ ಗಮನಕ್ಕೆ ಬಂದಿದೆ ಅಂತಂದ್ರೆ ಆತರ ಏನೋ ಆಗ್ತಾ ಇದೆ ಅಂತಂದ್ರೆ ಅವರು ಕೂಡ ಏನೋ ಕ್ರಮವನ್ನ ತಗೋಬೇಕು, ಅಥವಾ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಹೋಗಿ ವಿಚಾರಿಸಬೇಕು. ಇಲ್ಲಿ ಏನು ಇಲ್ಲ, ಎಲ್ಲರೂ ಕೂಡ ಆರಾಮಾಗಿ ಕೂಲಾಗಿದ್ದಾರೆ. ಹಾಗಾಗಿ ಬಹುಶಃ ಪ್ರತಿನಿತ್ಯ ಸಂಬಂಧಪಟ್ಟಂತ ಅಧಿಕಾರಿಗಳಿಗೂ ಕೂಡ ಲಂಚ ಹೋಗ್ತಾ ಇದೆಯಾ ಅನ್ನುವಂಥ ಶಂಕೆ ಇಲ್ಲಿ ಹುಟ್ಟುತ್ತಾ ಇದೆ. ಚಿಕ್ಕಬಳ್ಳಾಪುರ ಗಣಿ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಂದ ಇದಕ್ಕೆ ಕಡಿವಾಣ ಯಾಕೆ ಅಂತ ಹೇಳಿ ಇದೀಗ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಗಮನಕ್ಕೆ ಇದೆಯಂತೆ, ಎಲ್ಲರಿಗೂ ಕೂಡ ಗೊತ್ತಿದೆ ಬಹುಶಃ. ಆದ್ರೂ ಕೂಡ ಅವರೇ ಸರಿಯಾಗಿದ್ದಿದ್ರೆ ಇಷ್ಟರಲ್ಲಿ ಏನೋ ಒಂದು ಕ್ರಮ ಆಗ್ಬೇಕಿತ್ತು. ಏನೂ ಕ್ರಮ ಆಗಿಲ್ಲ ಅಂತಂದ್ರೆ ಆಲ್ಮೋಸ್ಟ್ ಅವ್ರಿಗೂ ಏನೋ ಲಂಚ ಹೋಗಿದ್ಯಾ ಅಂತ ಹೇಳಿನೇ ಇಲ್ಲಿ ಪ್ರಶ್ನೆ ಹುಟ್ಟುತ್ತೆ. ಅದೇ ಅನುಮಾನ ಎಲ್ಲರಿಗೂ ಬರುತ್ತೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಇದ್ರ ಬಗ್ಗೆ ಯಾರಾದ್ರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಏನಾದ್ರೂ ಮಾಹಿತಿಯನ್ನ ಕೊಟ್ಟಿದ್ದಾರಾ? ರೋಶಿನಿ, ಏನೊಂದು ಚಿಕ್ಕಬಳ್ಳಾಪುರ ಅಂದ್ರೆ ಸಾಕು, ಒಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅವ್ರಿಗೆ ಒಂದು ಇನ್ಕಮ್ ತಂದು ಕೊಡುವಂತ ಒಂದು ಇಲಾಖೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಸಹ ಏನು ಕ್ರಷರ್ಗಳ ಮಾಲೀಕರು ಸಹ ಬಹಳಷ್ಟು ಕ್ರಷರ್ಗಳ ಏರ್ಪಾಟಾಗಿರುವಂತದ್ದು. ಯಾಕಂದ್ರೆ ಇಲ್ಲಿ ಇಲ್ಲಿ ಚಿಕ್ಕಬಳ್ಳಾಪುರ ಮುಖಾಂತರನೇ ಸಹ ಬೆಂಗಳೂರಿಗೆ ಆಗ್ಬೋದು, ಬೇರೆ ಬೇರೆ ಕಡೆಗೆ ಮನೆ
ಕಟ್ಟುವಂತಹ ಏನೇ ಮೆಟೀರಿಯಲ್ಸ್ ಆಗಲು ಸಹ ಎಮ್ಸ್ಯಾಂಡ್ ಆಗ್ಬೋದು, ಜೆಲ್ಲಿ ಆಗ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರದಿಂದನೇ ಎಲ್ಲ ಮೆಟೀರಿಯಲ್ಸ್ ಹೋಗ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಸಹ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ರಾಜ್ಯಾರೋಷವಾಗಿ ಸಹ ಒಂದು ಟಿಪ್ಪರ್ಗಳ ಹಾವಳಿ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಅಧಿಕಾರಿಗಳ ಗಮನಕ್ಕೆ ಬಂದ್ರು ಇವ್ರು ಅಧಿಕಾರಿಗಳು ಯಾಕೆ ಈ ತರ ಒಂದು ಮಾಡ್ತಿದ್ದಾರೆ ಅನ್ನುವಂತ ಒಂದು ಅನುಮಾನ ಸಹ ಇಲ್ಲಿ ವ್ಯಕ್ತವಾಗಿರುವಂತದ್ದು. ಇದು ಪ್ರಮುಖವಾಗಿ ಏನು ಒಂದು ಸರ್ಕಾರಕ್ಕೆ ಒಂದು ಕ್ವಾರಿಯ ಒಂದು ಮಾಲೀಕರಿಗೆ ಒಂದು ಒಂದು ಎಮ್ಸ್ಯಾಂಡ್ ಏನಾದ್ರು ಹಾಕ್ಬೇಕಂದ್ರೆ ಒಂದು ಎಮ್ಸ್ಯಾಂಡಿನ ಒಂದು ಟನ್ನಿಗೆ ಇಷ್ಟು ರೂಪಾಯಿ, ಒಂದು 80ರಿಂದ 100 ರೂಪಾಯಿ ಅಂತ ಹೇಳಿ ನಿಗದಿ ಪಡಿರ್ತಾರೆ. ಆ ನಿಗದಿ ಮೂಲಕ ಒಂದು ಟಿಪ್ಪರಿಗೆ 30ರಿಂದ 40 ಟನ್ ಹಾಕ್ತಾರೆ. ಆ ಒಂದು ವೆಚ್ಚ ಸಹ ಒಂದು ಸರ್ಕಾರಕ್ಕೆ ಕಟ್ಟಬೇಕಾಗಿರುತ್ತೆ. ಆದ್ರೆ ಇಲ್ಲಿ ಕೆಲವರು ಏನು ಕ್ರಷರ್ ಮಾಲೀಕರು ಏನ್ ಮಾಡ್ತಿದ್ದಾರೆ, ಯಾವುದೇ ಒಂದು ರಾಯಲ್ಟಿ ಬಿಲ್ ಇಲ್ಲದೆ ಆ ಸರ್ಕಾರಕ್ಕೆ ಯಾವುದೇ ಒಂದು ಟನ್ನಿಗೆ ಇಷ್ಟು ಅಂತ ಇರ್ಬೇಕಾದ್ರೆ ಅದನ್ನು ಕಟ್ಟಿದ್ರೆ ಸಹ ಒಂದು ರಾಜ್ಯಾರೋಷವಾಗಿ ಒಂದು ತಪಾಸಣಾ ಠಾಣೆಯ ಮುಂದೆನೆ ಸಹ ಒಂದು ರಾಜ್ಯಾರೋಷವಾಗಿ ಟಿಪ್ಪರ್ಗಳು ಹೋಗ್ತಿದೆ. ಇದಕ್ಕೆ ಎಲ್ಲೋ ಒಂದು ಕಡೆ ಇದಕ್ಕೆ ಅಧಿಕಾರಿಗಳು ಶಾಮೀಲ್ ಆಗಿದ್ದಾರಾ ಎಂಬುವಂತಹ ಅನುಮಾನ ಸಹ ಇಲ್ಲಿ ವ್ಯಕ್ತವಾಗಿರುವಂತದ್ದು. ಇನ್ನು ಸುಮಾರು ಒಂದು ದಿನಕ್ಕೆ 300ರಿಂದ 400 ಟಿಪ್ಪರ್ಗಳು ಏಕಾಏಕಿ ಚಲನೆ ಅಲ್ಲಿರುತ್ತೆ. ಆದ್ರೆ ಇಲ್ಲಿ ಕೆಲವರು ಅಲ್ಲಿ ತಪಾಸಣೆ ಕೇಂದ್ರ ಬಂದು ರಾಯಲ್ಟಿ ಕಟ್ಟಿ ಇದು ಸಿಗ್ನೇಚರ್ ಹಾಕೊಡ್ತಾರೆ. ಇನ್ನು ಕೆಲವರು ಯಾವುದೋ ಒಂದು ನಿಟ್ಟಿನಲ್ಲಿ ನಿಲ್ಲಿಸದೆ ಸಹ ಒಂದು ಏಕಾಏಕಿಯಾಗಿ ಆ ಚೆಕ್ ಪೋಸ್ಟ್ ಮುಂದೆನೆ ಆ ಟಿಪ್ಪರ್ಗಳು ಹೋಗುವಂತಹ ಪ್ರಯತ್ನ ಸಹ ಬಹಳಷ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸಹ ಇದಕ್ಕೆ ಬೇರೆ ಬೇರೆ ಒಂದು ಏನು ಬಾಗೇಪಲ್ಲಿ ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ಎಲ್ಲೇ ಆಗ್ಬೋದು, ಇದಕ್ಕೆ ಅಧಿಕಾರಿಗಳಿಗೆ ಒಂದೊಂದು ತಪಾಸಣೆ ನಡೆಸಿದ್ದಾರೆ. ತಪಾಸಣೆ ಆಗಿದ್ರು ಸಹ ಅಧಿಕಾರಿಗಳ ಕಣ್ತಪ್ಪಿಸಿ ಟಿಪ್ಪರ್ಗಳ ಮಾಲೀಕರು ಸಹ ಈ ಒಂದು ಸರ್ಕಾರಕ್ಕೆ ಬಕ್ಕೆ ತರುವಂತಹ ಪ್ರಯತ್ನಗಳು ಸಹ ಇಲ್ಲಿ ನಡೀತಿದೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಉಪ ನಿರ್ದೇಶಕರಾಗಿರುವಂತಹ ಪದ್ಮಾಜಿ ಸಾಹರ್ ಅವರ ಒಂದು ರಿಯಾಕ್ಟ್ ಕೊಟ್ಟಿರುವಂತದ್ದು. ಯಾಕಂದ್ರೆ ನಾವು ನಮ್ಮ ಗಮನಕ್ಕೆ ಬಂದಿದ್ದೆಲ್ಲ ನಾವು ಅವರ ಮೇಲೆ ವಿತಿನ್ ಆಕ್ಷನ್ ತಗೋತಿದೀವಿ. ಅದೇ ರೀತಿಯಲ್ಲಿ ಅವರಿಗೆ ಟಿಪ್ಪರ್ಗೆ ಅಳವಡಿಸಿದಂತಹ ಒಂದು ಏನು GPS ಸಹ ನಾವು ಕ್ಯಾನ್ಸಲ್ ಮಾಡ್ತಿದೀವಿ. ಹಾಗಾಗಿ ಟಿಪ್ಪರ್ಗಳು ಎಷ್ಟೇ ಇದು ಮಾಡಿದ್ರು ಸಹ ನಾವು ಕ್ಯಾನ್ಸಲ್ ಮಾಡ್ತಿದೀವಿ ಅಂತೇಳಿ ಒಂದು ಕಡೆ ಪದ್ಮಾಜಿ ಮೇಡಮ್ ಅವರೇ ಹೇಳ್ತಾರೆ. ಇನ್ನೊಂದು ಕಡೆ ಇಲ್ಲಿ ರಾಜ್ಯಾರೋಷವಾಗಿ ಸಹ ಒಂದು ಟಿಪ್ಪರ್ಗಳ ಒಂದು ಏನು ರಾಯಲ್ಟಿ ಇಲ್ಲದೆ ಸಹ ಹೋಗುವಂತಹ ಒಂದು ವಾಹನ ಸಂಖ್ಯೆ ಸಹ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇನ್ನು ಒಟ್ಟಾರೆಯಾಗಿ ಸಹ ಒಂದೇನು ಈ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಸಹ ಒಂದು ಟಿಪ್ಪರ್ಗಳ ಒಂದು ಇದಕ್ಕೆ ಕಡಿವಾಣ ಹಾಕ್ತಾರೋ ಇಲ್ವೋ ಕಾದು ನೋಡಬೇಕಾಗಿದೆ. ರೋಶಿನಿ. ಎಸ್, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ. ಆರ್ಮಿ ಮನ್ಗಳಿದ್ದಾರೆ, ಅವರು ಚೆಕ್ ಮಾಡ್ತಾರೆ. ಚೆಕ್ ಪೋಸ್ಟಲ್ಲಿ ಆರ್ಮಿ ಮನ್ಗಳಿದ್ದಾರೆ, ಅವರು ಚೆಕ್ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ಭೂವಿಜ್ಞಾನಿಗಳು ಮಧ್ಯ ವಾರಕ್ಕೆ 2 ದಿನ 3 ದಿನ ಹೋಗ್ತಾರೆ. ನಾನು 1-2 ದಿನ ಅಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲಿ ಏನಾಗ್ತಾ ಇದೆ ಅಂದರೆ ಅಲ್ಲಿ ಫ್ಲೈಓವರ್ ಆಗಬೇಕಾದ್ರಿಂದ ಅಲ್ಲಿ ರೋಡು ತುಂಬ ಕಂಜೆಸ್ಟೆಡ್ ಆಗಿ 1-2-3 ಆಕ್ಸಿಡೆಂಟ್ ಆಯಿತು. ಹಂಗಾಗಿ ನಾನು ಟಾಸ್ಕ್ ಫೋರ್ಸಲ್ಲೂ ಅದನ್ನು ಗಮನಕ್ಕೆ ತಂದು ಅದನ್ನ ಶಿಫ್ಟ್ ಮಾಡಬೇಕು ಅಂತ ಈಗಾಗಲೇ ನಾವು ಲೆಟ್ರುಗಳನ್ನೆಲ್ಲ ಬರೆದಿದ್ದೀವಿ. ಆ ಪ್ಲೇಸಸ್ಸು 1-2-3 ಸೆಲೆಕ್ಟ್ ಮಾಡಿದ್ದೀವಿ. ಯಾಕಂದರೆ ಅಲ್ಲಿ ಸ್ವಲ್ಪ ಲಾರಿ ನಿಲ್ಸೋಕ್ಕೂ ಕಷ್ಟ ಅಂತ. ಆಲ್ಮೋಸ್ಟ್ ಅಲ್ಲಿ ನಾನು ಎಲ್ಲ ಯಾವುದೇ ಆದ್ರೂ ಈಗ ಲೀಸ್ ಹೋಲ್ಡರ್ಸ್ಗಳಿಗೆಲ್ಲ ನೋಟಿಸ್ ಹಾಕೋಕ್ಕೂ ರೆಡಿ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಯಾರು ಹಂಗೆಲ್ಲ ಹೋಗಲ್ಲ, ಚೆಕ್ ಪೋಸ್ಟಲ್ಲಿ ನಿಲ್ಲಿಸದೆ ಹೋಗ್ತಾರೆ, ಆ ಥರ ಮಾಡಿದವ್ರಿಗೆಲ್ಲ. ಈಗ ಓವರ್ ಟನ್ನೇಜು ಅಂತಂದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಹೆಂಗೆ ಅಂದರೆ ಏನು ರಾಯಲ್ಟಿ ಅವ್ನು ಹಾಕಿರ್ತಾನೋ 3 ಟನ್ ಆಗಲಿ 35 ಟನ್ ಆಗಲಿ ಅದಕ್ಕಷ್ಟಕ್ಕೂ ಅವ್ನು ರಾಯಲ್ಟಿ ಕಟ್ಟಿದರೆ ನಮ್ಮ ಪ್ರಕಾರ ಪರ್ಮಿಟ್ ಇಟ್ಕೊಂಡಿದ್ರೆ ಅವ್ರನ್ನ ಬಿಡ್ಬೋದು. ಈಗ ಓವರ್ ಟನ್ನೇಜ್ದೆಲ್ಲ ಅವರು ಮೋಟಾರ್ ಕಾಯ್ದೆ ಆ್ಯಕ್ಟ್ ಪ್ರಕಾರ ಅವ್ರಿಗೆ RTO ಬರೋದ್ರಿಂದ ಅದನ್ನು ನೋಡಬೇಕಾಗುತ್ತೆ. ಈಗಾಗಲೇ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅವ್ನು